ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. KPS ಹೊಸಳ್ಳ. ನಮಸ್ಕಾರ. ನನ್ನ ಹೆಸರು ಚಂದನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಹೊಸಳ್ನಾಡು. ಇಂದು ನಾವು 10ನೇ ತರಗತಿಯ ವಿಷಯಗಳು, ಪ್ರತ್ಯಯಗಳು ಮತ್ತು ಲವಣಗಳು ಎಂಬ ಅಧ್ಯಾಯದಲ್ಲಿ 2.1 ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ. ಈ ಚಟುವಟಿಕೆಗೆ ಬೇಕಾದ ಸಾಮಗ್ರಿಗಳು: ಸಲ್ಫ್ಯೂರಿಕ್ ಆಕ್ಸಿಡ್, ಹೈಡ್ರೋಕ್ಲೋರಿಕ್ ಆಕ್ಸಿಡ್, ನೈಟ್ರಿಕ್ ಆಕ್ಸಿಡ್, ಅಸಿಟಿಕ್ ಆಕ್ಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕೆಂಪು ಲಿಟ್ಮಸ್ ದ್ರಾವಣ, ನೀಲಿ ಲಿಟ್ಮಸ್ ದ್ರಾವಣ ಮತ್ತು ಫಿನಾಫ್ಥಲೀನ್. ಮೊದಲು ವಾಚ್ ಕ್ಲಾಸ್ನಲ್ಲಿ ಸ್ಯಾಂಪಲ್ 2, ಸ್ಯಾಂಪಲ್ 3, ಸ್ಯಾಂಪಲ್ 4, ಸ್ಯಾಂಪಲ್ 5, ಸ್ಯಾಂಪಲ್ 6, ಸ್ಯಾಂಪಲ್ 7 ದ್ರಾವಣಗಳನ್ನು ಹಾಕಿದ್ದೇವೆ. ಈಗ ನಾವು ನೀಲಿ ಲಿಟ್ಮಸ್ ದ್ರಾವಣವನ್ನು ತೆಗೆದುಕೊಂಡು ಏನಿಯಾಗಿ ಹಾಕ್ತಾ ಹೋಗೋಣ. ಕೆಂಪಾಗಿ ಬದಲಾಗುತ್ತದೆ. ಮಾದರಿ 1, ಮಾದರಿ 2, ಮಾದರಿ 3, ಮಾದರಿ 4 ಇವು ಕೆಂಪಾಗಿವೆ, ಏಕೆಂದರೆ ಇವು ಆಮ್ಲಗಳು. ಮಾದರಿ 5, ಮಾದರಿ 6, ಮಾದರಿ 7 ಪ್ರತ್ಯಾಮ್ಲಗಳು. ಈಗ ನಾವು ಕೆಂಪು ಲಿಟ್ಮಸ್ ಅನ್ನು ಮಾದರಿ 1ರಲ್ಲಿ ಹಾಕೋಣ. ಐದು, 6, 7 ಇವುಗಳಿಗೆ ಕೆಂಪು ಲಿಟ್ಮಸ್ ದ್ರಾವಣವನ್ನು ಹಾಕಿದಾಗ ಅವು ನೀಲಿ ಬಣ್ಣಕ್ಕೆ ತಿರುಗುತ್ತವೆ, ಪ್ರತ್ಯಾಮ್ಲಗಳಾಗಿವೆ. ಮತ್ತು ನಾವೀಗ ಫಿನಾಫ್ಥಲೀನ್ ಮಾದರಿ 1ರಲ್ಲಿ, ಮಾದರಿ 2ರಲ್ಲಿ, ಮಾದರಿ 3ರಲ್ಲಿ ಮತ್ತು 4ರಲ್ಲಿ ಹಾಕಿದಾಗ ಅವು ಯಾವುದೇ ಬದಲಾವಣೆಯನ್ನು ಹೊಂದುವುದಿಲ್ಲ. 5, 6ರಲ್ಲಿ ನಾವು ಹಾಕಿದಾಗ ಅವು ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ, ಆದ್ದರಿಂದ ಇವು ಪ್ರತ್ಯಾಮ್ಲಗಳು. ಈ ಒಂದು ಚಟುವಟಿಕೆಯಿಂದ ನಾವು ತಿಳಿಯುವುದೇನೆಂದರೆ, ಆಮ್ಲಗಳು ನೀಲಿ ಲಿಟ್ಮಸ್ ಇಂದ ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸುತ್ತವೆ ಮತ್ತು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ನಿಂದ ನೀಲಿ ಲಿಟ್ಮಸ್ ಆಗಿ ಪರಿವರ್ತಿಸುತ್ತವೆ. ನಾವು ಈಗ ನೀಲಿ ಲಿಟ್ಮಸ್ ತೆಗೆದುಕೊಳ್ಳೋಣ. ಸ್ಯಾಂಪಲ್ 1ರಲ್ಲಿ ಎದ್ದೋಣ. ಕೆಂಪು ಬಣ್ಣಕ್ಕೆ ಈಗ ನಾವು ನೀಲಿ ಲಿಟ್ಮಸ್ ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸಿದೆ. ಇದರಿಂದ ನಾವು ತಿಳಿಯುವುದೇನೆಂದರೆ, ನೀಲಿ ಲಿಟ್ಮಸ್ ಕಾಗದವು ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸಿದರೆ ಅದು ಆಮ್ಲವಾಗಿ ಬದಲಾಗುತ್ತದೆ ಎಂದು ತಿಳಿಯಬಹುದು. ಅದೇ ಲಿಟ್ಮಸ್ ಕಾಗದವನ್ನು ನೀಲಿ ಲಿಟ್ಮಸ್ ಅಲ್ಲಿ ಎದ್ದಿದರೆ ಅದು ಯಾವುದೇ ಬದಲಾವಣೆಯನ್ನು ಹೊಂದುವುದಿಲ್ಲ, ಆದ್ದರಿಂದ ಅವು ಪ್ರತ್ಯಾಮ್ಲಗಳಾಗಿವೆ. 4 ಮಾದರಿಗಳಲ್ಲಿ ನಾವು ಈ 4 ಮಾದರಿಗಳಲ್ಲಿ ಪರೀಕ್ಷಿಸಿದಾಗ ಕೆಂಪು ಲಿಟ್ಮಸ್ ಹಾಗೆ ಇದೆ. ಅದೇ ಪ್ರತ್ಯಾಮ್ಲಗಳಲ್ಲಿ ಪರೀಕ್ಷಿಸಿದಾಗ ಪರಿವರ್ತಿಸುತ್ತದೆ. ಇದರಿಂದ ನಾವು ತಿಳಿಯುವುದೇನೆಂದರೆ, ಕೆಂಪು ಲಿಟ್ಮಸ್ ನೀಲಿ ಲಿಟ್ಮಸ್ ಆಗಿ ಪರಿವರ್ತನೆಯಾಗುವುದಕ್ಕೆ ಪ್ರತ್ಯಾಮ್ಲ ಎನ್ನುವುದು. ಧನ್ಯವಾದಗಳು.